ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ತಿಂಡಿಗೆ ಕೊಬ್ಬರಿ ಚಟ್ನಿ, ಆಲೂಗಡ್ಡೆ ಪಲ್ಯ, ದೋಸೆ ಮಾಡ್ತಾಯಿದ್ದೀನಿ. ಹಾಗೆ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಚಟ್ನಿಗೆ ಕೊಬ್ಬರಿ, ಕಡಲೆ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಹಾಗೆ ಹಸಿಮೆಣಸು, ಕರಿಬೇವು, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾನು ದೋಸೆಗೆ ಇದೇ ಥರನೇ ಚಟ್ನಿ ಮಾಡ್ಕೊಳ್ಳೋದು, ಕಾಯಿ ಚಟ್ನಿ. ಕೆಲವೊಂದು ಬಾರಿ ಹುರಿಗಡಲೆ ಬದಲಿಗೆ ಶೇಂಗಾನ ಹಾಕ್ಕೊಳ್ತೀನಿ, ಹುರಿದು ಚೆನ್ನಾಗಿರುತ್ತೆ. ಅದಾದ ನಂತರ ಸ್ನೇಹಿತರೆ, ನಾನಿಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣಸು, ಹಾಗೆ ಕರಿಬೇವು, ಬೇಯಿಸಿ ಇಟ್ಟಿರೋಂಥ ಆಲೂಗೆಡ್ಡೆ ಪಲ್ಯ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ. ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನಮಗೆ ಕಡಲೆಬೇಳೆ, ಈ ಪಲ್ಯದಲ್ಲಿ ಕಡಲೆಬೇಳೆ ಇದ್ದರೆ ಇಷ್ಟ, ಹಾಗಾಗಿ ಹಾಗೆ ಸ್ವಲ್ಪ ಜೀರಿಗೆ ಇದನ್ನು ಹಾಕಿ ಸ್ವಲ್ಪ ಬಾಡಿಸಿ, ಅದಾದ ನಂತರ ಕರಿಬೇವು ಮತ್ತು ಹಸಿಮೆಣಸನ್ನು ಹಾಕ್ತಿದ್ದೀನಿ. ಇವತ್ತು ಹಸಿಮೆಣಸು ಇತ್ತು ಮನೇಲಿ. ಬೀನ್ಸ್ ಬೇರೆ ತರಕಾರಿ ತರುವಾಗ ಬೀನ್ಸಿನ ಜೊತೆ ಒಂದು ಸ್ವಲ್ಪ ಹಸಿಮೆಣಸು ಬಂದಿತ್ತು, ಅದು ಹಾಗಾಗಿ ಹಾಕ್ತಾಯಿದ್ದೀನಿ. ಇಲ್ಲದೆ ಹೋದರೆ ನಾನು ಹಸಿಮೆಣಸನ್ನ ಬಳಸಲ್ಲ. ನನ್ನ ರೆಗ್ಯುಲರ್ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಇವತ್ತು ಬಳಸ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಈರುಳ್ಳಿನ ಹಾಕ್ಕೊಳ್ತೀನಿ. ನಮಗೆ ಸ್ನೇಹಿತರೆ, ದೋಸೆ ಜೊತೆಗೆ, ಉದ್ದಿನ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಹಾಗೆ ಕೊಬ್ಬರಿ ಚಟ್ನಿ ಎರಡೂ ಇರಲೇಬೇಕು. ಇಲ್ಲದಿದ್ದರೆ ದೋಸೆ ತಿನ್ನಂಗಾಗಲ್ಲ. ನೀರು ದೋಸೆ ಮಾಡೋದಾದರೆ ಬರೀ ಚಟ್ನಿ ಮಾಡ್ತೀನಿ, ಅದಕ್ಕೇನು ಪಲ್ಯ ಬೇಡ. ಬಟ್ ಈ ದೋಸೆ ಮಾಡ್ಬೇಕಾದ್ರೆ ನಮಗೆ ಪಲ್ಯ ಚಟ್ನಿ ಎರಡೂ ಇರಲೇಬೇಕು. ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. 1-2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ. ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ, ಪಾಪು ಎದ್ದೇಳೋ ಮುಂಚೆ ಈ ಬೆಳಗ್ಗೆ ತಿಂಡಿ ಕೆಲಸ ಮುಗಿಲಿ ಅಂತ ಹೇಳಿ. ಇವತ್ತು ಒರೆಸ್ಕೊಂಬಂದಾಗಿದೆ. ಇನ್ನು ಚಟ್ನಿ ಮಾಡಿದ್ದು ಆಯಿತು. ಈಗ ಪಲ್ಯ ಒಂದಾದರೆ ಮುಗಿಯುತ್ತೆ. ನಾನು ಇಷ್ಟು ಮಾಡೋದ್ರೊಳಗೇ ನನ್ನ ಮಗನೂ ಎದ್ದಿದ್ದ, ಆ ಕಡೆಯಿಂದ ಕೇಳಿಸ್ತಾ ಇತ್ತು ನನಗೆ ವಾಯ್ಸು. ನಮ್ಮ ಮನೆಯವರೇ ನಿಭಾಯಿಸ್ತಾ ಇದ್ದರು ಇವತ್ತು ಅವನ್ನ. ಯಾಕೆಂದರೆ ನಾನಿಲ್ಲಿ ಪಲ್ಯ ಮಾಡ್ತಾಯಿದ್ನಲ್ಲ, ಅರ್ಧಕ್ಕೆ ಬಿಟ್ಟು ಹೋಗಂಗಿರಲಿಲ್ಲ. ಹಂಗಾಗಿ ಇವಾಗ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಈರುಳ್ಳಿಗೆ ಮತ್ತು ಟೊಮೊಟೊಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು 1-2 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಬೇಗ ಟೊಮೊಟೊ ಮತ್ತು ಈರುಳ್ಳಿ ಸಾಫ್ಟ್ ಆಗುತ್ತೆ, ಕೆಲಸ ಬೇಗ ಆಗುತ್ತೆ. ಅದಾಗೆ ಫ್ರೈ ಆಗಲಿ ಅಂತ ಕಾದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಅದನ್ನ ಮುಚ್ಚಿ ಬಿಡ್ತಾಯಿದ್ದೀನಿ. ನೋಡ್ಬೋದು ನೀವು, ಈರುಳ್ಳಿ ಮತ್ತು ಟೊಮೊಟೊ ಸಾಫ್ಟ್ ಆಗಿದೆ. ಇವಾಗ ಅದಕ್ಕೆ ಆಲೂಗೆಡ್ಡೆನ ಸೇರಿಸ್ಕೊಳ್ತೀನಿ. ನೋಡ್ಬೋದು, ಬೇಯಿಸಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಆಲೂಗೆಡ್ಡೆನ ಪಲ್ಯಕ್ಕೆ ಸೇರಿಸಿದ್ದಾಯಿತು. ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು. ನಾನು ಇಲ್ಲಿ ವಿಡಿಯೋ ಮಾಡುವಾಗ ಇದಕ್ಕೆ ಕೊಬ್ಬರಿ ತುರಿನ ಹಾಕೋದನ್ನ ಮರ್ತೇ ಹೋಗ್ಬಿಟ್ಟಿದ್ದೀನಿ ಸ್ನೇಹಿತರೆ. ಕೊಬ್ಬರಿ ತುರಿ ತೆಗೆದಿಟ್ಟಿದ್ದೆ, ಬಟ್ ನಾನು ಅದು ಹಾಕಿದ್ದನ್ನ ವಿಡಿಯೋ ತೋರಿಸೋದ ಮರ್ತೋಗ್ಬಿಟ್ಟಿದ್ದೀನಿ. ಲಾಸ್ಟಿಗೆ ಕೊಬ್ಬರಿ ತುರಿನೂ ಕೂಡ ಸೇರಿಸ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪಿರಲಿಲ್ಲ, ಇದ್ದಿದ್ರಲ್ಲೇ ಮಾಡಿದ್ದಾಯ್ತು ಇವತ್ತು. ನನಗೆ ಬೇಕೇ ಬೇಕು ಅಂತ ಏನಿಲ್ಲ ಸ್ನೇಹಿತರೆ, ನಾನು ಇದ್ದಿದ್ದನ್ನೇ ಮ್ಯಾನೇಜ್ ಮಾಡ್ತೀನಿ ಹಾಕಿ ಮಾಡೋಂಥದ್ದು. ನೋಡ್ಬೋದು, ಆಲೂಗೆಡ್ಡೆ ಪಲ್ಯ ಹಾಗೆ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ. ಇನ್ನೂ ದೋಸೆ ಮಾಡಿ ತಿನ್ನೋದಷ್ಟೇ. ಸ್ವಲ್ಪ ಶೀತ ಆಗಿದೆ, ಮೂಗು ಕಟ್ತಾ ಇದೆ. ನಡುವೆ ಕಿರಿಕಿರಿ ಅನಿಸ್ಬೋದು ನಿಮಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಫಸ್ಟ್ ತಿಂಡಿ ಹಾಕ್ಕೊಟ್ಬಿಡ್ತೀನಿ. ಅವರು ಬಾಡಿಗೆ ಹೋಗೋದಿದೆ ಅಂತೆ, ಹಾಗಾಗಿ ನೋಡ್ಬೋದು ದೋಸೆ ಹಿಟ್ಟು ಕೂಡ ಇವತ್ತು ಚೆನ್ನಾಗಿ ಉಬ್ಬಿ ಬಂದಿತ್ತು. ಇನ್ನು ಅವರಿಗೆ ದೋಸೆ ಹಾಕ್ಕೊಟ್ಟು ಪಾಪುಗೆಲ್ಲ ತಿನ್ನಿಸಿ ಅದಾದಮೇಲೆ ನಾನು ತಿನ್ನೋವಂಥದ್ದು. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾನು ದೋಸೆಗೆ ನೆನೆಸಿಡೋದನ್ನ ತೋರಿಸೋದೇ ಮರ್ತೋಯ್ತು. ನಾನು ನೆಕ್ಸ್ಟ್ ಬಾರಿ ದೋಸೆ ಮಾಡ್ಬೇಕಾದ್ರೆ ಏನೇನು ಹಾಕಿ ನೆನೆಸ್ತೀನಿ ಅಂತೇಳಿ ತೋರಿಸ್ತೀನಿ. ನೋಡ್ಬೋದು ನೀವು, ಚೆನ್ನಾಗಿ ದೋಸೆ ಬರುತ್ತೆ. ಚೆನ್ನಾಗಾಗಿತ್ತು ಇವತ್ತು ದೋಸೆ, ಪಲ್ಯ, ಚಟ್ನಿ 3 ಕೂಡ. ನೀವು ಹೀಗೇನಾ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಮನೇಲೂ ಕೂಡ ದೋಸೆಗೆ ಪಲ್ಯ, ಚಟ್ನಿ ಎರಡೂ ಇರಲೇಬೇಕಾ ಅಂತ ಹೇಳಿ. ನೋಡಿ, ಇಲ್ಲಿ
ಕೆಂಪಗಾಗಿದೆ. ಇನ್ನೂ ಚೆನ್ನಾಗಿ ಬಂದಿತ್ತು, ನಾನು ಸಣ್ಣ ಉರಿ ಮಾಡಿ ಹೋಗ್ಬಿಟ್ಟಿದ್ದೆ, ಹಂಗಾಗಿ ಅದು ಒಂದೊಂದು ಕಡೆ ಒಂದೊಂದು ಥರ ಆಗ್ಬಿಟ್ಟಿದೆ. ಇನ್ನು ತಿಂಡಿ ನಮ್ಮ ಮನೆಯವ್ರಿಗೆ ದೋಸೆ ಹಾಕ್ಕೊಡ್ತಾ ನಾನು ಒಂದು ಕಡೆ ಪಾತ್ರೆಗಳ್ನು ಕೂಡ ತೊಳಿತಾ ಇದ್ದೆ. ಅವ್ರದ್ದು ಇನ್ನೇನು ಮುಗಿಯೋಕ್ಕೆ ಬಂದಿತ್ತು ತಿಂಡಿ ತಿನ್ನೋದು, ಹಾಗಾಗಿ ನಾನು ಪಾತ್ರೆ ತೊಳೆಯೋಣ ಅಂತ ಹೇಳಿ ಬಂದೆ. ಒಂದು ಕಡೆ ಪಾತ್ರೆ ತೊಳಿತಾ, ಇನ್ನೊಂದು ಕಡೆ ಬಟ್ಟೆನೂ ಕೂಡ ವಾಶಿಗೆ ಹಾಕಿದ್ದೀನಿ, ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು ಅದನ್ನೆಲ್ಲನ. ಪಾಪು ಎದ್ದಿದ್ದಾನೆ, ಅವನು ಅವ್ರ ಅಪ್ಪನ ಜೊತೆಗೆ ಇವತ್ತು ತಿಂಡಿ ತಿಂತಾಯಿದ್ದಾನೆ, ಹಾಗಾಗಿ ನನ್ನ ಬಾಕಿ ಕೆಲಸಗಳ್ನ ಮುಗಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ವಾಷಿಂಗ್ ಮಿಷಿನಿಗೆ ಬೆಡ್ಶೀಟ್ಗಳ್ನ ತೊಳಿಲಿಕ್ಕೆ ಹಾಕಿದ್ದೀನಿ. ಅದಕ್ಕೆ ನೀರು, ನಮ್ಮದು ಸೆಮಿ ಆಟೋಮೆಟಿಕ್ಕು, ಒಂದು ಕಡೆ ವಾಶ್ ಆಗೋದು, ಇನ್ನೊಂದು ಕಡೆ ಡ್ರೈಗೆ ಹಾಕೋದು. ಹಾಗಾಗಿ ಇದಕ್ಕೆ ನೀರು ಬಿಟ್ಟ ಮೇಲೆ ಆಫ್ ಮಾಡಿ, ನೀರನ್ನ ಬರೋದನ್ನ ಬಂದ್ ಮಾಡಿ ಆಮೇಲೆ ಆನ್ ಮಾಡಬೇಕು. ಅದನ್ನ ಮಾಡಿದೆ. ಈಗ ಮತ್ತೆ ಪಾತ್ರೆ ತೊಳೆಯೋ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಅವ್ರದ್ದು ತಿಂಡಿ ಎಲ್ಲ ಆಗಿದೆ. ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಟು ನೆಕ್ಸ್ಟ್ ನಾನು ತಿಂಡಿ ಹಾಕ್ಕೊಳ್ಳೋವಂಥದ್ದು. ಒಮ್ಮೆಲೇ ಜಾಸ್ತಿ ಪಾತ್ರೆ ಆಗ್ಬಿಡುತ್ತೆ ತಿಂಡಿ ಎಲ್ಲ ತಿಂದಿದ್ದಾದಮೇಲೆ ಎಲ್ಲದು ಅಂತ ಹೇಳಿ ಫಸ್ಟ್ ಒಂದು ಸ್ವಲ್ಪ ಪಾತ್ರೆಗಳಿದ್ದನ್ನ ತೊಳ್ಕೊಳ್ತಾ ಇದ್ದೀನಿ. ಹೀಗೆ ಸ್ನೇಹಿತರೆ, ಬೆಳಗ್ಗೆ ಒಂದು ರೌಂಡು ಫುಲ್ ಬ್ಯುಸಿ ಇದ್ಬಿಡ್ತೀನಿ. ಇವತ್ತಂತೂ ಕ್ಯಾಮ್ರಾದ ಮುಂದೆ ನನಗೆ ಮಾತಾಡೋಕ್ಕೆ ಆಗಿಲ್ಲ, ಇವತ್ತು ಅಷ್ಟು ಕೆಲಸನೇ ಆದಂಗೆ ಆಗಿದೆ. ಹಾಗೆ ಇನ್ನು ಸ್ನೇಹಿತರೆ, ನಾನು ನಿಮಗಿಲ್ಲಿ ನನ್ನ ತಿಂಡಿ ಎಲ್ಲ ಮುಗಿಸಿ ಆವಾಗಲೇ ಏನು ಬೆಡ್ಶೀಟ್ನೆಲ್ಲ ವಾಶ್ ಹಾಕಿದ್ದೆ, ಅದನ್ನು ಒಣ ಹಾಕೋಣ ಅಂತ ಹೇಳಿ ಬಂದೆ. ಹಾಗೆ ಇಲ್ಲಿ ಒಣಗಿರೋ ಬಟ್ಟೆಗಳ್ನ ಕೂಡ ತೆಗಿತಾ ಇದ್ದೀನಿ. ಇದೆಲ್ಲ ಮೊನ್ನೆ ಒಣ ಹಾಕಿದ್ದು, ಕೆಲವೊಂದು ಒಣಗಿತ್ತು, ಕೆಲವೊಂದು ದಪ್ಪ ಇರೋ ಬಟ್ಟೆಗಳು ಒಣಗಿಲ್ಲ. ಅದನ್ನು ಬಿಟ್ಟೆ, ಇನ್ನೊಂದು ದಿನ ಇರಲಿ ಅಂತೇಳಿ ಒಣಗಿನಂಥದ್ದೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ನೋಡ್ಬೋದು ನಮ್ಮ ಪಾಪನು ಕೂಡ ಇಲ್ಲೇ ಆಟ ಆಡ್ತಾ ಇದ್ದಾನೆ. ನಾನು ಈ ಬಟ್ಟೆ ಎಲ್ಲ ಒಣ ಹಾಕಿ ಅದಾದ ನಂತರ ಅವನ್ನ ಸ್ನಾನ ಎಲ್ಲ ಮಾಡಿಸ್ಬೇಕು. ನೋಡಿ, ನಾನು ಆ ಬಟ್ಟೆ ಇಟ್ಟು ಬರೋಕ್ಕೋದೆ, ನಾನು ಹಿಂದೆನೇ ಓಡಿ ಬಂದ, ಅವನೊಬ್ಬನೇ ಆಟ ಆಡೋದೇ ಇಲ್ಲ. ಈಗ ಮತ್ತೆ ನಾವು ಬರುತ್ತು ಮತ್ತೆ ವಾಪಸ್ ಬಂದು ಕೂತ ನೋಡಿ. ಹೀಗೆ ಇವತ್ತು ಈ ಬೆಡ್ಶೀಟ್ಗಳ್ನೆಲ್ಲ ತೊಳೆದು ಹಾಕಿದ್ದೇ ಆಗಿದೆ. ಇನ್ನು ಇದು ಒಣಗೋಕ್ಕೆ 2 ದಿನ ಬೇಕು. ಇನ್ನೊಂದು ದಿನ ಬಟ್ಟೆ ತೊಳೆಯೋ ಹಾಗಿಲ್ಲ, ಅಂದರೆ ಜಾಗ ಬೇಕಲ್ಲ ಒಣ ಹಾಕೋಕ್ಕೆ. ಹಾಗಾಗಿ ಅದಲ್ಲದೆ ಇವತ್ತು ಮಳೆ ಕೂಡ ಜಾಸ್ತಿ ಬಂತು. ನೀವು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಮಳೆ ಬಂತು ಅಂತ ಹೇಳಿ. ಇನ್ನು ಈ ಬಟ್ಟೆ ಎಲ್ಲ ಒಣ ಹಾಕಿ ನಾನು ನಿಮಗೆ ಪಾಪನ ಸ್ನಾನ ಮಾಡಿ ಮಲಗಿಸಿ, ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಆವಾಗಲೇ ತೆಗ್ದಿಟ್ಟಿದ್ದ ಬಟ್ಟೆನ ಮಡಚಿಡ್ತಾ ಇದ್ದೀನಿ. ಇಲ್ಲಿ ಬಟ್ಟೆ ಇಡುವಾಗಲೇ ನಮ್ಮ ಮನೆಯವರು ಕೂಡ ಬಾಡಿಗೆ ಮುಗಿಸ್ಕೊಂಬಂದರು. ಇಲ್ಲಿ ನೋಡ್ಬೋದು, ನನಗೆ ಶೀತ ಆಗಿರೋದು ತುಂಬಾ ಕಿರಿಕಿರಿ ಆಗ್ತಾಯಿದೆ, ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾಯಿಲ್ಲ. ಇದಾದ ನಂತರ ಅವರೇನೋ ತೋರಿಸ್ತಾ ಇದ್ದಾರೆ ಟವಲಿಂದು. ಹೀಗೆ ಬಟ್ಟೆ ಎಲ್ಲ ಮಡಚಿಟ್ಟೆ. ಒಂದು ಕಡೆ ರೈಸ್ ಕೂಡ ಮಾಡಲಿಕ್ಕೆ ಇಟ್ಟಿದ್ದೆ ಮಧ್ಯಾಹ್ನದ ಊಟಕ್ಕೆ. ನೀವು ಎಷ್ಟೇ ಕೆಲಸ ಮಾಡಿರಿ, ಇನ್ನೂ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತಲ್ವ. ಇದ್ದಿದ್ದು ಈ ಮಕ್ಕಳಿರೋ ಮನೇಲಿ ಕೆಲಸಗಳು ಮುಗಿಯೋದೇ ಇಲ್ಲ ಅಂತಲೇ ಹೇಳ್ಬೋದು. ಅವ್ನು ಮಲಗಿದಾಗೇ ನಾನು ಇಂಥದ್ದೆಲ್ಲ ಕೆಲಸ ಮಾಡ್ಕೊಳಕ್ಕಾಗೋದು, ಬಟ್ಟೆ ಮಡಚಿಡೋದು, ಇಂಥದ್ದೆಲ್ಲನೂ. ಈಗ ನಾನು ಇಲ್ಲಿ ಬಟ್ಟೆ ಹಿಂಗೆ ತಂದಿಟ್ಟಿದ್ದ, ಅವ್ನು ಏನಾದ್ರು ಎಚ್ಚರಾಗಿದ್ದಿದ್ದ ಅಂದರೆ ಎಲ್ಲ ಬಟ್ಟೆನೂ ನೆಲ ಮೇಲೇ ಇರೋದು. ಎಲ್ಲವನ್ನೂ ಹಿಡ್ಕೊಂಡು ನಾ ಮಡಚ್ತೀನಿ ಅಂತ ಎಲ್ಲ ನೆಲ ಮೇಲೆ ಎಳೆದಾಡ್ತಾ ಇರ್ತಾನೆ. ಹಾಗಾಗಿ ಅವ್ನು ಮಲಗಿದಾಗನೇ ಇದೆಲ್ಲ ಕೆಲಸನ ಮಾಡ್ಕೋಬೇಕು ನಾನು. ಇವೆಲ್ಲ ಸ್ವಲ್ಪ ಹೊಸ ಬಟ್ಟೆಗಳು, ಊರಿಗೆಲ್ಲ ಹೋಗಿದ್ವಿ, ಅಲ್ಲಿ ಹೋಗಿ ಬಂದಿದ್ದಂಥ ಹೊಸ ಬಟ್ಟೆಗಳಿದ್ವು. ಅವೆಲ್ಲ ವಾಶ್ ಮಾಡಾಕಿದ್ದನ್ನ ಮಡಚಿಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆಯವ್ರ ಜೊತೆಗೆ ಏನೋ ಮಾತಾಡ್ತಾ ಇದ್ದೀನಿ. ಇದು ನಮ್ಮ ಅಕ್ಕಂದು ಡ್ರೆಸ್ಸು ನೋಡಿ, ಚೆನ್ನಾಗೈತಲ್ಲ ಅಂತ ಹೇಳಿ. ಇದು ನಾನೇ ಸೆಲೆಕ್ಟ್ ಮಾಡಿದ್ದೆ ಅಂತ ಏನೋ ಹೇಳ್ತಾ ಇದ್ದೆ ನಾನು. ಅವ್ರ ಹತ್ರ ಮಾತಾಡ್ತಾ ಬಟ್ಟೆನ ಮಡಚಿಡ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ನಿನ್ನೆ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಬ್ಬರು ವಾಟ್ಸಪ್ಪಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಹಾಕಿದ್ರಿ, ಖುಷಿ ಆಯಿತು ಕೇಳಿ ನನಗೆ. ಅವರ ಅಕ್ಕಂದರು ಅವರು ನೋಡ್ತಾಯಿದ್ರು ವಿಡಿಯೋ ಚೆನ್ನಾಗಿದೆ ಅಂತ ಫೋನ್ ಮಾಡಿ ಹೇಳೋದಾಗಲಿ ನನಗೆ ಖುಷಿ ಆಯಿತು ಕೇಳಿ. ತುಂಬ ದಿನ ಆದಮೇಲೆ ವಿಡಿಯೋ ಹಾಕಿದ್ದೆ, ಹೇಗೆ ರೆಸ್ಪಾನ್ಸ್ ಬರುತ್ತೋ ಏನು ಅಂತ ಅನಿಸ್ತಾ ಇತ್ತು. ಖುಷಿ ಆಯಿತು ಕೇಳಿ.
ಆದಷ್ಟು ಡೈಲಿ ವ್ಲಾಗ್ನ ಮಾಡ್ತೀನಿ, ಕಂಟಿನ್ಯೂ ವೀಡಿಯೋನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಬಟ್ಟೆ ಮಡಚಿದ್ದೆಲ್ಲ ಆಯಿತು. ನಾನಿವಾಗ ಈ ಕಬರ್ಡಲ್ಲಿ ಬಟ್ಟೆಗಳ್ನ ಇಡ್ತೀನಿ. ನಮ್ಮವ್ವ ಇಲ್ಲೇ ಬಟ್ಟೆನ ಎತ್ತಿಟ್ಟಿದ್ದಾಯಿತು. ಹಾಗೆ ಪಾಪುಗೆ ಹಣ್ಣು ಇವಾಗ ಮಲಗಿ ಹೇಳ್ತಾನಲ್ವ, ಹಾಗಾಗಿ ಹಣ್ಣು ಸುಲಿದಿಡೋಣ, ಮೂಸಂಬಿ ಹಣ್ಣು ಅಂತೇಳಿ ತಂದೆ. ನೋಡಿದರೆ ನಮ್ಮ ಮನೆಯವ್ರು ನಾನೇ ಹೆಚ್ಚುತ್ತೀನಿ ಬಿಡು ಅಂತ ಹೇಳಿ ಕೂತರು. ನನಗೆ ಈ ಮೂಸಂಬಿ ಹಣ್ಣು ಸುಲಿಯೋದೊಂದು ಭಾರಿ ಕಷ್ಟದ ಕೆಲಸ. ನಂಗೆ ಅದನ್ನ ಅಷ್ಟು ಇಷ್ಟ ಆಗಲ್ಲ ಸುಲಿಲಿಕ್ಕೆ. ಅವರು ನಾನೇ ಸುಲಿತೀನಿ ಅಂತ ಹೇಳಿ ಕೂತರು. ಹಣ್ಣಿನ ಸಿಪ್ಪೆ ಎಲ್ಲ ತೆಗೆದು ಒಂದು ಬಾಕ್ಸಿಗೆ ಹಾಕಿಟ್ರೆ ಪಾಪು ಎದ್ಮೇಲೆ ತಿಂತಾನೆ ಆಟ ಆಡ್ತಾ. ಹಾಗಾಗಿ ಒಂದು ಕಡೆ ಅವರು ಅದನ್ನೆಲ್ಲ ಸುಲಿತಾಯಿದ್ರು. ನಾನು ಇನ್ನೊಂದು ಕಡೆ ಟಿ ವಿ ಟೇಬಲ್ ಕ್ಲೀನ್ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೆ. ಯಾಕೆಂದರೆ ಪಾಪು ಎಚ್ಚರ ಇದ್ದಾಗ ಈ ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಆ ಟಿ ವಿ ಟೇಬಲ್ನ ಕ್ಲೀನ್ ಮಾಡೋದೇ ಆಗಿರಲಿಲ್ಲ. ಇವತ್ತು ಅದಕ್ಕೆ ಕೂಡಿ ಬಂತು ಟೈಮು. ನೋಡ್ಬೋದು ಈ ಕಡೆ ಟಿ ವಿ ಟೇಬಲ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ನಾವು ಒಂದು 15 ದಿನ ಊರಲ್ಲಿ ಇರಲಿಲ್ಲ. ನಮ್ಮ ಮನೆಯವರ ಅತ್ತೆ ಮಗಂದು ಮದುವೆ ಇತ್ತು, ಅಲ್ಲಿಗೆಲ್ಲ ಹೋಗಿದ್ವಿ. ಒಂದು 10-15 ದಿನ ಆಗಿತ್ತು. ಹಾಗಾಗಿ ಮನೆ ಸ್ವಲ್ಪ ಅಲ್ಲಲ್ಲಿ ಗಲೀಜಿದೆ, ಇನ್ನು ಕ್ಲೀನ್ ಮಾಡ್ಕೋಬೇಕು. ಹಾಗೆ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಟಿ ವಿ ಟೇಬಲ್ನ ಕ್ಲೀನ್ ಮಾಡಿದ್ದಾಯಿತು. ಅದು ಎಷ್ಟೇ ನೀವು ಕ್ಲೀನ್ ಮಾಡಿರಿ ಮತ್ತೆ ಅದೇ ಆಗುತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಬರೋದು, ಕೈ ಸಿಕ್ಕಿದ್ದೆಲ್ಲ ತಂದು ಟಿ ವಿ ಟೇಬಲ್ ಮೇಲೆ ಇಡೋದು. ಹಾಗೆ ಇಲ್ಲದೆ ಮಾತಾಡ್ತಾ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ಈ ಕೆಲಸ ಅಂತೂ ಆಯಿತು ಸ್ನೇಹಿತರೆ. ಅದು ಹಣ್ಣು ಬಿಡಿಸ್ಲಿಕ್ಕೆ ಕೂತಿದ್ರೆ ಹಾಕಿರಲಿಲ್ಲ. ನಮ್ಮ ಮನೆಯವ್ರು ಇದ್ದಿದ್ದಕ್ಕೆ ಇವತ್ತು ಈ ಕೆಲಸ ಆಯಿತು. ನೋಡಿ ಇಲ್ಲಿ ಈ ಕಡೆ ನಮ್ಮ ಮನೆಯವ್ರು ಎಷ್ಟು ಕಷ್ಟಪಟ್ಟು ಹಣ್ಣು ಸುಲಿದಿಡ್ತಾ ಇದ್ದಾರೆ, ಮಗನಿಗೆ ಇಷ್ಟ ಅಂತ ಹೇಳಿ. ಇನ್ನು ನಾನು ಟಿ ವಿ ಟೇಬಲೆಲ್ಲ ಒರೆಸಿದಾದ್ಮೇಲೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅನಿಸ್ತು. ಹಾಗಾಗಿ ಮ್ಯಾಟ್ ಹಾಕೋಣ ಅಂತ ಹೇಳಿ ಕೂತೆ. ನಾನು ಈ ಥರ ಸೀರೆ ಹರಿದಿಟ್ಟಿದ್ದೀನಿ, ಕ್ರೋಶದಲ್ಲಿ ಮ್ಯಾಟ್ ಹಾಕೋದು. ಅದನ್ನ ಇಟ್ಕೊಂಡೆ ಈಗಲೇ ಒಂದು 15 ದಿನ ಆಯ್ತೇನೋ, ಅದನ್ನು ಮುಗ್ಸೋಕ್ಕೆ ಆಗ್ತಾಯಿಲ್ಲ. ಒಂದು ಸ್ವಲ್ಪ ಹಾಕೋದು ಎದ್ದೇಳೋದು ಹಿಂಗೆ ಆಗ್ತಾಯಿದೆ. ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಎಳೆದಾಡ್ತಾನೇ ಇದ್ದೀನಿ ಅದನ್ನ. ನನಗಿದೆಲ್ಲ ಹಾಕೋಕ್ಕೆ ಇಂಟ್ರೆಸ್ಟು, ಖುಷಿನೂ ಹೌದು. ಬಟ್ ಈಗ ಆಗಲ್ಲ. ಇವನ್ನ ಇಟ್ಕೊಂಡು ಅದನ್ನೆಲ್ಲ ಹಾಕೋದು, ಅದು ಫುಲ್ ಬಿಚ್ಚಿಬಿಡ್ತಾನೆ. ಅದೇನು ಬಟ್ಟೆನ ಸುತ್ತಿಟ್ಟಿದ್ದೀವಲ್ಲ ಉಂಡೆ ಥರ ಮಾಡಿ, ಅದನ್ನೆಲ್ಲ ಬಿಚ್ಚಿಡ್ತಾನೆ. ಹಾಗಾಗಿ ಅವ್ನು ಮಲಗಿದ ಟೈಮಲ್ಲಿ ಹಾಕಿ ಮತ್ತೆ ಮುಚ್ಚಿಟ್ಬಿಡೋದು. ಅವ್ನು ಮತ್ತೆ ಮಲಗಿದಾಗ ನನಗೆ ಫ್ರೀ ಆದಾಗ ಹಾಕೋದು. ಹೀಗೆ ಇನ್ನು ನೋಡಿ ಮ್ಯಾಟ್ ಹಾಕ್ತಾಯಿದ್ದೀನಿ. ಒಂದು ರೌಂಡೂ ಹಾಕಿದೆ ಅಷ್ಟೇ. ನಾನು ಮತ್ತೆ ಎತ್ತಿಟ್ಬಿಟ್ಟೆ. ಹಿಂಗೇ ಡೈಲಿ ಹಿಂಗೆ ಆಗ್ತಾಯಿದೆ. ಅದು ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ. ಅದು ಹಾಕೋದು ಮುಗ್ದಾದ್ಮೇಲೆ ನಿಮ್ಮ ಜೊತೆ ಕೂಡ ಅದನ್ನ ತೋರಿಸ್ತೀನಿ. ಸ್ನೇಹಿತರೆ, ಇವಾಗ ಒಂದು 2:30-3 ಗಂಟೆ ಇರ್ಬೋದು ಟೈಮು. ನೋಡಿದ್ರಲ್ವ ಎಷ್ಟು ಮಳೆ ಬರ್ತಾಯಿದೆ ಅಂತ ಹೇಳಿ. ಬೆಳಗ್ಗೆ ಎಷ್ಟು ಬಿಸಿಲಿತ್ತು ಅಂದ್ಕೊಳ್ತೀರಾ. ನೋಡಿದರೆ ಇವಾಗ ಇಷ್ಟು ಮಳೆ ಸುರಿತಾ ಇದೆ. ಅದು ಎದುರುಗಡೆ ಚರಂಡಿ ಬ್ಲಾಕ್ ಆಗಿರೋತ್ತಿಗೆ ಎಲ್ಲನೂ ಈ ಕಡೆನೇ ಬರ್ತಾಯಿದೆ ನೀರು. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಫುಲ್ ಮನೆ ಎದುರಿಗೆ ಕೆರೆ ಥರ ಆಗೋಯ್ತು. ಒಂದು ಸ್ವಲ್ಪ ಹೊತ್ತಿಗೆ ಮಳೆ ಬಂದಿದ್ದು ಒಂದು ಅರ್ಧ ಗಂಟೆ ಏನೋ ಬಂದಿದ್ದು ಅಷ್ಟೇ. ಅಷ್ಟಕ್ಕೆ ಎಷ್ಟು ನೀರು ಬಂತು ನೋಡಿ ಇಲ್ಲಿ. ಅಲ್ಲಿ ಎದುರುಗಡೆ ನಮ್ಮ ಚರಂಡಿ ಬಿಟ್ಟು ಇನ್ನು ಆ ಕಡೆ ಇದೆಯಲ್ಲ ಚರಂಡಿ, ಅದು ಬ್ಲಾಕ್ ಆಗಿದೆ. ಹಾಗಾಗಿ ಅದು ಈ ಕಡೆ ನಮ್ಮನೆ ಕಡೆ ಇಳಿಜಾರಿರೋತ್ತಿಗೆ ಫುಲ್ ಮೇಲಿಂದ ಬರೋ ನೀರೆಲ್ಲ ನಮ್ಮನೆ ಒಳಗೇ ಬರ್ತಾಯಿದೆ. ನೋಡ್ಬೋದು ನೀವು ಇಲ್ಲಿ ಫುಲ್ ಕೆರೆ ಥರ ಆಗೋಯ್ತು. ಇನ್ನಿಲ್ಲಿ ಈ ಥರ ಆಗಿದೆ. ಇತ್ಲ ಕಡೆ ಏನಾಗಿದೆ ನೋಡೋಣ ಅಂತ ಹೇಳಿ ನಾನಿವಾಗ ಇತ್ಲ ಕಡೆನೂ ಕೂಡ ಹೋಗ್ತೀನಿ. ನೋಡ್ಬೋದು ನೀವು ಅಲ್ಲೂ ಹೇಗಾಗಿದೆ ಅಂತ ಹೇಳಿ.
ಮಲೆನಾಡಲ್ಲಿ ಹೀಗೇನೆಯ. ಇದ್ರ ಹಿಂದೆ ಭಾಳ ಜೋರು ಮಳೆ ಬಂತು. ಈಗ ಒಂದು 15 ದಿನದ ಹಿಂದೆ ಗಾಳಿ ಮಳೆ. ಅವಾಗಂತೂ ನಮ್ಮ ಮನೆ ಪಕ್ಕ ಗಿಡ ಮರಗಳು ಎಷ್ಟು ಬಿದ್ದಿದ್ದಾವೆ ಅಂತೀರ, ಮರದ ಕೊಂಬೆ ಎಲ್ಲನ. ಅವಾಗ ನನ್ನ ಫೋನೇ ಇರಲಿಲ್ಲ, ಎಷ್ಟೊಂದು ವಿಡಿಯೋ ಮಾಡೋದೆಲ್ಲ ಮಿಸ್ ಆಗೋಯ್ತು. ಇವಾಗ ಹಿತ್ತಲ ಕಡೆ ಬರ್ದಿದ್ದೀನಿ ನೋಡ್ರಿ, ಇಲ್ಲಿ ಎಷ್ಟು ಮಳೆ ಬಂದಿದೆ ನೋಡ್ಬೋದು ನೀವು. ಇಲ್ಲೆಲ್ಲ ನಾನು ಮುಂಚೆ ವೀಡಿಯೋದಲ್ಲಿ ತೋರಿಸಿದ್ದೀನಿ ಇಲ್ಲಿ ಜಾಗ ಹೇಗಿದೆ ಅಂತೇಳಿ. ಈಗ ನೋಡಿ ಹೇಗಾಗಿದೆ, ಫುಲ್ ಕೆರೆ ಆದಂಗೆ ಆಗ್ಬಿಟ್ಟೈತೆ. ಹಾಗೆ ಅಲ್ಲಿ ಬಟ್ಟೆ ತೊಳೆಯೋ ಕಲ್ಲು ಹತ್ರ ಕಾಣಿಸ್ತಾ ಇದೆಯಲ್ಲ, ಅದು ಮಾವಿನ ಮರದ್ದು ರೆಂಬೆ ಮುರಿದು ಬಿದ್ದಿರೋದು ಗಾಳಿಗೆ. ಈಗ ಒಂದು 15 ದಿನದಿಂದ ತುಂಬ ಗಾಳಿ ಮಳೆ ಎಲ್ಲ ಬಂತು ನೋಡಿ, ಅವಾಗ ಆಗಿರೋ ಅಂಥದ್ದು. ನೋಡಿ ಇಲ್ಲಿ ಎಷ್ಟು ನೀರು ಹರಿದು ಬರ್ತಾ ಇದೆ ಅಂತ. ಇದೆಲ್ಲ ರೋಡ್ನಾಗಿಂದ ಬರ್ತಾ ಇರೋದು ಇಲ್ಲಿಗೆ. ಇಲ್ಲಿಂದ ಹಾಗೆ ತೋಟಕ್ಕೆ ಹೋಗ್ಬಿಡ್ತತೆ. ಸಿಕ್ಕಾಪಟ್ಟೆ ಮಳೆ ಬಂತು ಒಂದು ಅರ್ಧ ಗಂಟೆಲಿ. ಎಲ್ಲ ಕಡೆ ಸೋರ್ತಾ ಇತ್ತು. ಮನೆ ಒಳಗೂ ಕೂಡ ಹಂಚು ತುಂಬಿ ಎಲ್ಲೆಲ್ಲನೋ ನೀರು ಬರ್ತಾ ಇತ್ತು. ಹಾಗೆ ತುಂಬ ಜೋರು ಮಳೆನೇ ಬಂತು. ಈಗ ಮಳೆ ಹೋಯಿತು ಅಂತ ಅನ್ನಂಗೆ ಇಲ್ಲ. ಬೆಳಗ್ಗೆ ಮಧ್ಯಾಹ್ನದವರೆಗೂ ಎಂಥ ಬಿಸಿಲಿತ್ತು. ಅದಾದಮೇಲೆ ಹಿಂಗೆ ಮಳೆ ಬಂತು. ಈ ಮಳೆ ಬಂದು ನಿಂತ ಮೇಲೆ ಮತ್ತೆ ಸ್ವಲ್ಪ ವಾತಾವರಣ ಚೆನ್ನಾಗಾಯಿತು. ಅಂದರೆ ಸ್ವಲ್ಪ ಬೆಳಕು ಥರ ಎಲ್ಲ ಆಯಿತು, ಬಿಸಿಲು ಬಿತ್ತು. ನೋಡ್ಬೋದು ನೀವೇ ಹೆಂಗೆ ನೀರು ಬರ್ತಾ ಇದೆ ಅಂತೇಳಿ. ಹೀಗೆ ಇಲ್ಲಿ ಮಲೆನಾಡಲ್ಲಿ ಇನ್ನೂ ಮಳೆ ಹಿಡಿದಾಗ ನಾನು ವೀಡಿಯೋ ಮಾಡಬೇಕಾಗಿತ್ತು. ಏನು ಮಾಡ್ತೀರ, ಅವಾಗೇ ನನ್ನ ಫೋನ್ ಹಾಳಾಗ್ಬಿಡ್ತು. ಫುಲ್ ದಿನ ಎಲ್ಲ ಮಳೆ ಇರುತ್ತಲ್ಲ, ಆವಾಗ ಮಾಡಬೇಕಾಗಿತ್ತು ವೀಡಿಯೋನ. ಹೀಗೆ ನೋಡಿ ಮಲೆನಾಡಲ್ಲಿ ನಮ್ಮ ಪರಿಸ್ಥಿತಿ ಹಿಂಗೈತಿ. ಒಂಥರ ನಮ್ಮ ಮನೆ ಸುತ್ತ ಜಲಾವೃತ ಆಗ್ಬಿಟ್ಟತಿ. ಟಿ ವಿಗೆಲ್ಲ ತೋರಿಸ್ತಾ ಇದ್ದಾರಲ್ಲ ಹಂಗೆ. ನೋಡ್ಬೋದು ಇಲ್ಲಿ ನಮ್ಮ ಮನೆ ಒಳಗೆಲ್ಲ ಒಂದೊಂದು ಟಬ್ಬು ನೀರು ತುಂಬೋಗ್ಬಿಡ್ತು. ಅಷ್ಟು ಮಳೆ ಬಂದು ನಮ್ಮ ಮನೆಯವ್ರು ಒಂದು ಕೋಲು ಹಿಡ್ಕೊಂಡು ಸರಿ ಮಾಡ್ತಾನೆ ಇದ್ದಾರೆ ಅಲ್ಲಿ ಇಲ್ಲಿ ಎಲ್ಲನ. ಫುಲ್ ಎಲ್ಲ ಕಡೆ ಸೋರೋಯ್ತು. ಏನು ಮಾಡೋದು. ಇನ್ನು ಇಷ್ಟೆಲ್ಲ ಆದಮೇಲೆ ನನಗೆ ವೀಡಿಯೋ ಮಾಡೋಕ್ಕೆ ಟೈಮೇ ಆಗಲಿಲ್ಲ ಸ್ನೇಹಿತರೆ. ಇನ್ನೊಂದು ರಾತ್ರಿ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ರಾತ್ರಿ ಊಟಕ್ಕೂ ಕೂಡ ದೋಸೆನೇ ಮಾಡ್ತಾಯಿದ್ದೀನಿ. ಇನ್ನೇನು ಚಪಾತಿ ಮಾಡಬೇಕಾಗಿತ್ತು ಅಷ್ಟೇ. ಚಪಾತಿ ಬದಲಿಗೆ ದೋಸೆ ಹಿಟ್ಟು ಇನ್ನೂ ಇತ್ತು. ಹಾಗಾಗಿ ದೋಸೆನೇ ಮಾಡೋಣ ಅಂಥೇಳಿ ದೋಸೆನೇ ಮಾಡ್ತಾಯಿದ್ದೀನಿ. ನಮಗೆ ಒಂದೊಂದು ಸರಿ ಹೀಗೇ 2 ಹೊತ್ತು ಕೂಡ ದೋಸೆನ ತಿಂತೀವಿ, ಇಷ್ಟ ಆಗುತ್ತೆ. ಹಾಗಾಗಿ ನಾನು ಏನು ವಾರಕ್ಕೊಂದು ಸರಿ ಹೀಗೆಲ್ಲ ದೋಸೆ ಮಾಡಲ್ಲ. ನಾನು ತುಂಬ 15 ದಿನಕ್ಕೆ ಹೀಗೆ ದೋಸೆ ಮಾಡೋದು. ಹಾಗಾಗಿ 2 ಸರಿ ದೋಸೆನ ತಿಂತೀವಿ. ಒಬ್ಬೊಬ್ರಂತೂ 2 ದಿನ 3 ದಿನಕ್ಕೆ ಒಂದೊಂದು ಸರಿ ದೋಸೆ ಮಾಡ್ತಾನೆ ಇರ್ತಾರೆ. ಹಾಗೆಲ್ಲ ತಿನ್ನೋಂಗಾಗಲ್ಲ ನನಗೆ. ಅದಾದ ನಂತರ ಇಲ್ಲಿ ನೋಡಿರಿ, ನನ್ನ ಮಗ ನಿಮಗೆಲ್ಲ ಹಾಯ್ ಹೇಳಲಿಕ್ಕೆ ಬಂದಾನೆ. ಹಾಯ್ ಮಾಡ್ತಾನೆ, ಮುತ್ತು ಕೊಡ್ತಾನೆ. ನೀವು ಕೂಡ ಅವನಿಗೆ ಹಾಯ್ ಮಾಡಿರಿ. ಹಾಗೆ ಪ್ಲೈನ್ ಕಿಸ್ ಕೂಡ ಕೊಡ್ತಾನೆ ನಿಮಗೆ. ಇವಾಗ ಅವ್ನು ಹಿಂಗೆಲ್ಲ ಅಡುಗೆ ಮಾಡ್ತಾಯಿದ್ರೆ ನಡುವೆ ಬಂದು ನನಗೆ ಕೀಟ್ಲೆ ಮಾಡ್ತಾನೆ ಇರ್ತಾನೆ. ಅವ್ನು ಎತ್ಕೊಂಡು ಹಿಂಗೆ ಮೈಂಡ್ ಡೈವರ್ಟ್ ಮಾಡಿ ಮತ್ತೆ ಕಳಿಸೋದು. ಇಲ್ಲಿ ಅದು ಕೊಡು ಇದು ಕೊಡು ನೋಡಿ ಇವಾಗ ಕೇಳ್ತಾನೆ. ಅದು ಕೊಡು ಇದು ಕೊಡು ಅಂತ ಹೇಳಿ ಅವನ್ನ ಏನೇನೋ ಮಾಡಿ ಸ್ವಲ್ಪ ಹೊಲಿಸಿ ಬಿಟ್ಟು ಬರಬೇಕು. ಈಗೆಲ್ಲ ಗ್ಯಾಸ್ ಎಲ್ಲ ಸಿಕ್ಬಿಡುತ್ತೆ. ಬಂದು ಗ್ಯಾಸ್ ಆನಲ್ಲಿರೋದನ್ನ ಆಫ್ ಮಾಡ್ತಾನೆ. ಹಿಂಗೆ ಏನೇನೋ ಕೀಟ್ಲೆ ಮಾಡ್ತಾ ಇರ್ತಾನೆ. ಹಿಂಗೆ ಇವತ್ತಿನ ರಾತ್ರಿ ತನಕ ವೀಡಿಯೋನ ಮಾಡಿದ್ದೀನಿ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಸ್ವಲ್ಪ ನೀರು ಕುಡಿಸಿ ಅವನ್ನ ಬಿಟ್ಟೆ. ಅವ್ನು ಹೋಗ್ತಾನೆ ಅವ್ರ ಅಪ್ಪಾಜಿ ಹತ್ರ. ಇನ್ನು ಸ್ನೇಹಿತರೆ, ನಮ್ಮನೆಯವರಿಗೆ ರಾತ್ರಿ ಊಟಕ್ಕೆ ಹಾಕ್ಕೊಟ್ಟಿದ್ನಲ್ವ ದೋಸೆನ, ಅವರಿಗೆ ಬಿಸಿ ಬಿಸಿ ದೋಸೆ ಹಂಗೆ ಸೀದಾ ಹಂಚಿಂದ ತಟ್ಟೆಗೆ ಹೋಗ್ಬಿಡ್ಬೇಕು, ಆ ಥರ ಹಾಕ್ಕೊಡ್ಬೇಕು. ಹಿಂಗೆ ಎಂತ ದೋಸೆ ಮಾಡಿ ಇಟ್ಟರೆ ಅದನ್ನು ತಣ್ಣಗಾದ್ಮೇಲೆ ತಿನ್ನಲ್ಲ ಅವರು, ಬಿಸಿ ಬಿಸಿದೇ ತಿನ್ನೋದು. ಹಾಗಾಗಿ ಇರೋದೇ ಇಬ್ಬರಲ್ವ, ಅವ್ರಿಗೆ ಹಾಕ್ಕೊಟ್ಟು ನಿಧಾನಕ್ಕೆ ಅದಾದಮೇಲೆ ನಾನು ಹಾಕ್ಕೊಂಡು ತಿಂತೀನಿ. ಇವಾಗ ಅವರಿಗೆ ಕರೆಕ್ಟಾಗಿ ಅವ್ರದ್ದು ಒಂದು ದೋಸೆ ಖಾಲಿ ಆಗೋದ್ರಾಗೆ ಇನ್ನೊಂದು ದೋಸೆ ಆಗೋ ಥರನ ಮೀಡಿಯಮ್ ಉರಿಲಿಟ್ಟು ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಹಾಗೆ ಅಲ್ಲೋಗಿ ನಿಂತು ನನ್ನ ಮಗನ ಮಾತಾಡಿಸ್ತಾ ಓಡಾಡ್ತಾ ಇದ್ದೀನಿ. ಹಂಗೆ ಅವನಿಗೂ ಕೂಡ ಅವ್ರ ಅಪ್ಪನೇ ತಿನ್ನಿಸ್ತಾ ಇದ್ದಾರೆ ದೋಸೆನ. ಒಂದೊಂದು ಸರಿ ಹೀಗೇ ನಮ್ಮ ತಟ್ಟೆ ನಾವು ಊಟ ಮಾಡ್ಬೇಕಾದ್ರೆ ನಮ್ಮ ಜೊತೆಗೆ ಊಟ ಮಾಡಿಬಿಡ್ತಾನೆ. ಕೆಲವೊಂದು ಬಾರಿ ಸಪ್ರೇಟಾಗಿ ತಿನ್ನಿಸ್ಬೇಕಾಗುತ್ತೆ. ಹಾಗೆ ಇವತ್ತು ದೋಸೆನ ತಿಂದ, ಬೆಳಗ್ಗೆನೂ ಅವ್ರ ಅಪ್ಪಾಜಿ ಜೊತೆ ತಿಂದ, ಇವಾಗ ಕೂಡ ತಿಂತಾಯಿದ್ದಾನೆ. ಇನ್ನು ಇದೆಲ್ಲ ಆಗುತ್ತೋ ನಾನು ಕೂಡ ದೋಸೆ ಹಾಕ್ಕೊಳ್ಳೋಣ ಅಂತೇಳಿ ತಟ್ಟೆ ಎಲ್ಲ ತಗೊಂಡೆ. ಬಟ್ ನನ್ನ ಮಗ ಈಗ ಬಂದಿದ್ದಾನೆ, ನನಗೆ ಸಪ್ರೇಟ್ ಹಾಕ್ಕೊಡು ಅಮ್ಮ ಅಂತೇಳಿ ಒಂದು ತಟ್ಟೆ ತಗೊಂಡು ಅದಕ್ಕೆ ಸಕ್ಕರೆ ಹಾಕ್ಸ್ಕೊಂಡ. ಒಂಚೂರು ಅಷ್ಟೇ ಹಾಕಿದೆ, ಸಕ್ಕರೆ ಹಾಕು ಅದಕ್ಕೆ ದೋಸೆ ಹಾಕು ಅಂತ ಎಲ್ಲ ಹೇಳಿ ಬಂದಿದ್ದಾನೆ. ನೋಡಿ ಇಲ್ಲಿ ಓಡಾಡ್ತಾ ಇದ್ದಾನೆ ನನ್ನ ಹಿಂದಿಂದೆ. ಹೀಗೆ ಅವನೇನು ಹಿಡ್ಕೊಂಡು ಕೂತು ತಿನ್ನಲ್ಲ, ಬಟ್ ಹಾಕ್ಕೊಡೋದು ಸುಮ್ಮನೆ ಕಾಟ ಕೊಡ್ತಾನಲ್ಲ ಅಂತ ಹೇಳಿ ಒಂಚೂರು ಹಾಕಿ ಕೂರಿಸೋದು. ನೋಡಿ ಅಲ್ಲಿ ಏನೇನು ಮಾಡ್ತಾಯಿದ್ದಾನೆ ಅಂತ. ಅದನ್ನೇನು ತಿನ್ನಲ್ಲ ಅವನು, ಮತ್ತೆ ವಾಪಸ್ ತಂದು ಕೊಡ್ತಾನೆ. ಹೀಗೆ ಇದಾಗತ್ತು.
ನಾನು ಕೂಡ ತಿಂಡಿ ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ ರಾತ್ರಿ ಊಟ ಮಾಡೋಣ. ರಾತ್ರಿ ಊಟಕ್ಕೆ ದೋಸೆ, 2 ದೋಸೆ ತಿಂದರೆ ಮುಗ್ದೋಯ್ತು. ಅದೆಲ್ಲ ಆದಮೇಲೆ ಪಾಪುನ ಮಲಗಿಸಿ ಬಂದಿದ್ದೀನಿ ನಾನಿವತ್ತು. ಅವನು ಸಂಜೆ ಮಲಗಲಿಲ್ಲ, ಹಾಗಾಗಿ ಬೇಗನೆ ಮಲಗಿದ. ಅವನ್ನ ಮಲಗಿಸಿ ಅದಾದಮೇಲೆ ನಾನಿವತ್ತು ರಾತ್ರಿ ಅಡುಗೆ ಮನೆನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಪಾತ್ರೆ ಎಲ್ಲ ತೊಳೆದಿಟ್ಟು ಇದೆಲ್ಲ ಒರೆಸಿ ಮಾಡಿ ಮಲಗಿದ್ರೇ ಸಮಾಧಾನ. ಬೆಳಗ್ಗೆ ಬೇಗ ಕೆಲಸ ಆಗುತ್ತೆ. ಹಾಗೆ ಇಲ್ಲಿ ಮಳೆ ಬರುತ್ತಲ್ವ, ಮಳೆ ಬಂದು ಬಿಟ್ಟಿರುತ್ತೆ. ಏನಾದರೂ ನಾನು ಹೀಗೆ ಬಿಟ್ಟರೆ, ಇದು ಹಳೇ ಮನೆ ಅಲ್ವಾ, ಇರುವೆ ಎದ್ದುಬಿಡ್ತವೆ, ಸಿಕ್ಕಾಪಟ್ಟೆ ಇರುವೆ. ನಾನು ಇಷ್ಟು ಕ್ಲೀನ್ ಮಾಡಿಟ್ರೂ ಕೂಡ ಕೆಲವೊಂದು ಬಾರಿ ಇರುವೆ ಎದ್ದಿರುತ್ತೆ. ಇನ್ನೂ ನಾನು ಎಲ್ಲರೂ ಈ ಪಾತ್ರೆ ಎಲ್ಲ ತೊಳೆದೆ ಹಾಗೆ ಬಿಟ್ಟು ಮಲಗಿದ್ರೆ ಮುಗ್ದೇ ಹೋಯ್ತು ನನಗೆ. ನಾಳೆ ದಿನ ಪೂರ ಬರೀ ಇರುವೆ ಸೋಸೋದೇ ಆಗೋಕತ್ತೆ. ಈಗ ಪಾತ್ರೆ ತೊಳೆದಿದ್ದೆಲ್ಲ ಆಯಿತು. ಇವಾಗ ಗ್ಯಾಸ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು ಸರಿ ಸ್ವಲ್ಪ ಸೋಪ್ನಲ್ಲಿ ಉಜ್ಜಿ ಅದಾದಮೇಲೆ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ. ಹೀಗೆ ನಾನು ಕ್ಲೀನ್ ಮಾಡ್ತಾ ಇದ್ದೆ ಎಲ್ಲ ಶೆಲ್ಫು ಅದನ್ನೆಲ್ಲನ. ಆ ಕಡೆ ನಮ್ಮ ಮನೆಯವರಿಗೆ ಒಂದು ಫೋನ್ ಕೂಡ ಬಂದಿತ್ತು. ನಮ್ಮ ನಾದಿನಿಯವ್ರು ಮಾಡಿದರು. ಅಂದರೆ ನಮ್ಮ ಸಣ್ಣ ಮಾವನ ಮಗಳು ಅಮೇರಿಕಾದಲ್ಲಿದ್ದರು, ಬಂದಿದ್ದರು ಅಂತ ಹೇಳಿ ನಾನು ನಿಮಗೊಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಅವರು ವಾಪಸ್ ಹೊರಟರು ಅಮೇರಿಕಕ್ಕೆ. ಅವರು ಮಾತಾಡ್ತಾ ಇದ್ದರು. ಅವರು ಮೋಸ್ಟ್ಲಿ 23ಕ್ಕೆ ಇವತ್ತು ಹೋಗಿದ್ದಾರೆ ಅಕ್ಕಂತೀನಿ. ಇವತ್ತು ಹೊರಟರು ಅಂತ ಅನಿಸುತ್ತೆ. 23ಕ್ಕೆ ಅವರು ಅಮೇರಿಕಕ್ಕೆ ಹೊರಟರು. ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಬನ್ನಿ ಅಂತ ಹೇಳಿ. ಇಲ್ಲಿಗೆ ಬರೋರಿದ್ರು ಅವರು, ಆದರೆ ಈ ಬಾರಿ ಮಳೆ ಜಾಸ್ತಿನೇ ಆಯ್ತಲ್ವ, 1 ತಿಂಗಳು. ಹಂಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಅವ್ರು ಬಂದಿದ್ದೇ 2 ತಿಂಗಳು ಮಟ್ಟಿಗೆ ಅವರಿಗೆ ಟೈಮ್ ಸಿಕ್ಕಿದ್ದಂತೆ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಇಲ್ಲಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ರು. ಅವ್ರ ಹತ್ರ ಮಾತಾಡ್ಕೊಳ್ತಾ ಈ ಕಡೆ ಶೆಲ್ಫೆಲ್ಲ ಒರೆಸಿ, ಆ ಕಡೆ ಬಾಕ್ಸ್ ಇಟ್ಟಿದ ಕಡೆನೂ ಒಂದು ರೌಂಡು ಒರೆಸ್ಕೊಂಬರ್ತಾಯಿದ್ದೀನಿ. ನನಗೆ ಈ ಥರ ಡೀಪ್ ಕ್ಲೀನ್ ಮಾಡಿದ್ರೇ ಸಮಾಧಾನ. ಡೈಲಿ ರಾತ್ರಿ ನಂದು ಇದೇ ರೂಟೀನು. ನೀವು ನನ್ನ ರೆಗ್ಯುಲರಾಗಿ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ಇನ್ನು ಈ ಕಡೆ ಎಲ್ಲ ಒರೆಸಿದ್ದಾಯಿತು. ಇನ್ನು ಫೋನಲ್ಲಿ ಮಾತಾಡಿದ್ದು ಮುಗಿಸಿದ್ದಾಯಿತು, ಕೊಟ್ಟು ಬಂದೆ ಫೋನ್ನ. ಇನ್ನು ಸ್ನೇಹಿತರೆ, ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಜಾಸ್ತಿ ಜನಕ್ಕೆ ರೀಚ್ ಆಗತ್ತೆ ನನ್ನ ವಿಡಿಯೋ. ಹಾಗಾಗಿ ನಾನು ಅಷ್ಟೆಲ್ಲ ಕ್ಲೀನ್ ಮಾಡಿದ್ಮೇಲೆ ಹಾಗೆ ಮಲ್ಗೋಕ್ಕೆ ಮನಸ್ಸು ಬರೋಲ್ಲ. ಸೊ ಫ್ರೆಶ್ ಆಗಿ ಬಂದಿದ್ದೀನಿ, ಮುಖ ತೊಳ್ಕೊಂಬಂದಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಹೋಗಿ ಬರ್ತೀನಿ. ಧನ್ಯವಾದಗಳು.